ಒಂದು ಗೀತಾ ತಾತ್ಪರ್ಯ ನಿರ್ಣಯ, ಇನ್ನೊಂದು ಗೀತಾ ಭಾಷ್ಯ. ಒಂದು ಗೀತಾ ಭಾಷ್ಯದ ಮಂಗಳ ಶ್ಲೋಕ, ಇನ್ನೊಂದು ಗೀತಾ ತಾತ್ಪರ್ಯದ ಮಂಗಳ ಶ್ಲೋಕ. ಇವೆರಡು ಶ್ಲೋಕಗಳ ಸಂಕ್ಷಿಪ್ತ ಅರ್ಥವನ್ನು ತಿಳಿದುಕೊಂಡು ಮುಂದೆ ಹೋಗೋಣ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ. ನಾವು ಅನುಭಾಷ್ಯದಲ್ಲಿ ಕಂಡಂತೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಅಲ್ಲಿ ಹೇಳಿದಂಥದ್ದು. ನಾರಾಯಣ ದೇವರು ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯತಮವಾದಂಥ ದೇವರು. ಅವರು ಸಾಕ್ಷಾತ್ ಪರಮಾತ್ಮನ ಪುತ್ರರೂ ಹೌದು ಮತ್ತು ಸಾಕ್ಷಾತ್ ವೇದವ್ಯಾಸರ ಶಿಷ್ಯರೂ ಹೌದು. ದೇವಂ ನಾರಾಯಣ, ಅದಕ್ಕಾಗಿ ಅವರು ತಮ್ಮ ಎಲ್ಲ ಸರ್ವ ಮೂಲ ಗ್ರಂಥಗಳಲ್ಲಿ ನಾರಾಯಣನನ್ನು ಸ್ಮರಿಸಿ ಮುಂದುವರಿತಾರೆ. ಮತ್ತು ಈ ನಾರಾಯಣನಿಗೆ ಅವರು ಕೊಡುವ ವಿಶೇಷಣಗಳು ಪ್ರಾಯ ನಾವು ಎಲ್ಲ ಸರ್ವಮೂಲ 37 ಸರ್ವಮೂಲ ಗ್ರಂಥಗಳ ಮಂಗಳ ಶ್ಲೋಕಗಳನ್ನು ನೋಡಿದರೆ ಅದರಲ್ಲಿ ನಾವು ಏನು ತಿಳಿತೇವೆ ಅಂತಂದರೆ, ನಾರಾಯಣನು ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ನಾರಾಯಣನು ಸರ್ವದೋಷ ವಿವರ್ಜಿತನಾಗಿದ್ದಾನೆ, ಸರ್ವವೇದ ಪ್ರತಿಪಾದ್ಯನಾಗಿದ್ದಾನೆ, ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಸೃಷ್ಟ್ಯಾದಿ ಅಷ್ಟಕರ್ತೃತ್ವ ಅನಂತ ಕರ್ತೃತ್ವವುಳ್ಳ ಮಹಾತ್ಮನು ಆಗಿದ್ದಾನೆ ಎಂಬುದು ಅತ್ಯಂತ ಕಾಮನ್ ಆಗಿ ಕಾಣುವ ಫೈಂಡಿಂಗು. ಇಲ್ಲೂ ಅದನ್ನೇ ಹೇಳ್ತಾರೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ. ನಾನು ದೇವರ ದೇವನಾದ ಜಗದೊಡೆಯನಾದ ನಾರಾಯಣನಿಗೆ ನಮಸ್ಕರಿಸುತ್ತೇನೆ. ನಮಸ್ಕರಿಸಿ, ಎಂಥ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಎಂಥ ನಾರಾಯಣ, ಅಡ್ಜೆಕ್ಟಿವ್ಸ್ ವಿಶೇಷಣ ಹೇಳ್ತಾರೆ. ಸರ್ವದೋಷ ವಿವರ್ಜಿತಂ, ನಿರ್ದೋಷ, ದೋಷದ ಲೇಷವೂ ಇಲ್ಲದ, ದೋಷದ ಗಂಧವೂ ಇಲ್ಲದ ನಿರ್ದೋಷನಾದ ನಾರಾಯಣನಿಗೆ, ಮತ್ತು ಪರಿಪೂರ್ಣಂ, ಆತ ಗುಣಪರಿಪೂರ್ಣನಾಗಿದ್ದಾನೆ, ಪರಿಪೂರ್ಣನೂ ಆಗಿದ್ದಾನೆ, ಪೂರ್ಣಮದಂ ಪೂರ್ಣಮಿದಂ, ಪರಿಪೂರ್ಣನೂ ಆಗಿದ್ದಾನೆ. ಇಂತಹ ನಾರಾಯಣನಿಗೆ ಮತ್ತೇನು, ಗುರುಶ್ಚಾನ್, ಆತನು ನನಗೆ ಸಾಕ್ಷಾತ್ ಗುರುವೂ ಹೌದು. ಇಂತಹ ನಾರಾಯಣನಿಗೆ ನಮಸ್ಕರಿಸಿ ನಾನು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ, ನಾನು ನನ್ನ ಲೇಷತಃ ಕಿಂಚಿತ್ತು ಗೀತಾರ್ಥವನ್ನು ವಿವರಿಸುತ್ತೇನೆ ಅಂತ ಶ್ರೀಮನ್ಮಧ್ವಾಚಾರ್ಯರು ಪರಮಾತ್ಮನಿಗೆ ನಮಸ್ಕರಿಸಿ ಗೀತಾ ಭಾಷ್ಯದ ಮಂಗಳ ಶ್ಲೋಕವನ್ನು ಮಾಡ್ತಾರೆ. ಆಮೇಲೆ ಗೀತಾ ತಾತ್ಪರ್ಯಕ್ಕೆ ಅದೇ ಮೀನಿಂಗು. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ, ಅನಂತ ಮಂಗಳಕರ ಕಲ್ಯಾಣ ಗುಣಗಣಗಳ ಪೂರ್ತಿಯಾದಂತಹ ಪರಮಾತ್ಮ ಪರಿಪೂರ್ಣಂ, ಸರ್ವದೋಷ ವಿವರ್ಜಿತಂ, ಎಲ್ಲ ದೋಷಗಳಿಂದ ದೂರನಾದವನು. ಮತ್ತು ಇಂತಹ ನಾರಾಯಣನಿಗೆ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ, ಗೀತಾ ತಾತ್ಪರ್ಯವನ್ನು ಹೇಳುತ್ತೇನೆ ಅಂತ ಶ್ರೀಮನ್ಮಧ್ವಾಚಾರ್ಯರು ಗ್ರಂಥದ ಆರಂಭದಲ್ಲಿ ತಾವು ಪ್ರತಿಜ್ಞೆಯನ್ನು ಮಾಡ್ತಾರೆ. ಭಾಷ್ಯ ಅಂದರೆ ನಿನ್ನೆ ನಾವು ಕಂಡಂತೆ ಭಾಷ್ಯ ಅಂದರೆ ಭಾವಾರ್ಥ ಮತ್ತು ಪ್ರತಿಪದಾರ್ಥ ಡಿಟೇಲಾಗಿ ಒಂದು ಶ್ಲೋಕದ ಹೇಳೋದು ಭಾಷ್ಯ ಅನ್ನಿಸ್ಕೊಳ್ತದೆ. ಮತ್ತು ತಾತ್ಪರ್ಯ, ಆ ಶ್ಲೋಕದ ನಿಖರವಾದ ಸಾರವೇನು, ಅದರ ನಿರ್ಣಯಾತ್ಮಕವಾದ ತಾತ್ಪರ್ಯ ಏನಿದೆಯೋ ಅದು ತಾತ್ಪರ್ಯ ನಿರ್ಣಯ ಅಂತ ಅನಿಸ್ಕೊಳ್ತದೆ. ಇಂತಹ ಗೀತೆಯ ಅರ್ಥವನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಶ್ರೀಮನ್ಮಧ್ವಾಚಾರ್ಯ ಹೇಳ್ತಾರೆ. ನಿನ್ನೆ ನಾವು ಮಹಾಭಾರತದ ಮತ್ತು ಭಗವದ್ಗೀತೆಯ ಮಹಾತ್ಮೆಯನ್ನು ಕಂಡಿದ್ದೇವೆ. ಭಗವದ್ಗೀತೆ ಶಾಸ್ತ್ರ ಹೇಳ್ತದೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಕಾಮಧೇನು ಆಕಳಗಳಾಗಿವೆ. ಅವುಗಳ ಕ್ಷೀರವನ್ನು ಕರೆಯುವನು ಗೋಪಾಲನಾದಂಥ ಶ್ರೀಕೃಷ್ಣನಾಗಿದ್ದಾನೆ. ಹಾಲು ಕ್ಷೀರವನ್ನು ಆನಂದಿಸುವ ಕರು
ಸಾಕ್ಷಾತ್ ಅರ್ಜುನನಾಗಿದ್ದಾನೆ. ಮತ್ತು ಇಂತಹ ಸುಧೀಯಂ, ಇಂತಹ ಈ ಗೀತಾ ಎಂಬ ಅಮೃತವು ಜಗತ್ತಿನ ಸಾತ್ವಿಕ ಜನರಿಗೆ, ಧೀರರಿಗೆ, ಜ್ಞಾನಿಗಳಿಗೆ ಅಮೃತಮಯವಾಗಿದೆ, ಮೋಕ್ಷಕ್ಕೆ ಸೋಪಾನವಾಗಿದೆ ಅಂತ ನಿನ್ನೆ ನಾವೆಲ್ಲ ಗೀತೆಯ ಮಹಾತ್ಮೆಯನ್ನು ನಾವು ಕಂಡಿದ್ದೇವೆ. ಈ ಗೀತಾದಲ್ಲಿ 701 ಶ್ಲೋಕಗಳಿವೆ ಮತ್ತು 18 ಅಧ್ಯಾಯಗಳಿವೆ. 6 ಅಧ್ಯಾಯದ 3 ಷಟ್ಕ ಅಂತ ಹೇಳ್ತಾರೆ ಇದಕ್ಕೆ. ಮೊದಲನೇ 6 ಮೊದಲನೇ ಷಟ್ಕ ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. 2ನೇ ಷಟ್ಕ ಜ್ಞಾನಯೋಗ, 3ನೇ ಷಟ್ಕ 1 ಮತ್ತು 2ರ ಜ್ಞಾನ ಮತ್ತು ಕರ್ಮಯೋಗಗಳ ಎರಡನ್ನೂ ಹೇಳಿ ಫಲವನ್ನು ಹೇಳ್ತಾರೆ ಅಂತಲೂ ಹೇಳ್ತಾರೆ. ಇಲ್ಲಾಂದರೆ ಮೊದಲೇದು ಸಾಧನ ಷಟ್ಕ, 2ನೇದು ಉಪಾಸನ ಷಟ್ಕ, 3ನೇದು ಫಲ ಷಟ್ಕ ಅಂತಲೂ ಹೇಳ್ತಾರೆ. ಇದರಲ್ಲಿಯೇ 18 ಅಧ್ಯಾಯಗಳು. ಈ 18ಕ್ಕೂ ಮತ್ತು ಗೀತೆಗೂ ನಂಟು ಗಾಢವಾಗಿದೆ ಅಂತ ಹೇಳ್ತಾರೆ. ಏನೋ ಒಂದು ವಿಶ್ಲೇಷಣೆ ಮಾಡ್ತಾರೆ. ಈ 18 ಯಾಕೆ 18 ಅಧ್ಯಾಯ ಯಾಕೆ ಅಂತ ಒಂದು ವಿಶ್ಲೇಷಣೆ ಪರಮಾತ್ಮನ ಮಹಾತ್ಮೆ ಹೇಳುವುದರ ಸಲುವಾಗಿ ಮಾಡೋದು. ಮಹಾಭಾರತದಲ್ಲಿ 18 ಪರ್ವಗಳು, ಆಮೇಲೆ ಮಹಾಭಾರತ ಯುದ್ಧ 18 ದಿನ ಮತ್ತು ಗೀತೆಯಲ್ಲಿ ಅಧ್ಯಾಯಗಳು 18. ಇದಲ್ಲದೆ ಆಧ್ಯಾತ್ಮಿಕವಾಗಿ ನೋಡೋದಾದರೆ ನಮ್ಮ ದೇಹದಲ್ಲಿ 10 ದಶ ಇಂದ್ರಿಯಗಳು, 5 ಪಂಚಭೂತಗಳು, 15, 16 ಅಹಂಕಾರ ತತ್ವ, 17 ಮಹತ್ತತ್ವ ಮತ್ತು 18ದ್ದು ಲಕ್ಷ್ಮೀನಾರಾಯಣ ತತ್ವ. ಇವೆಲ್ಲದರ ಮೇಲೆ ನಿಯಾಮಕನಾದ ಲಕ್ಷ್ಮೀನಾರಾಯಣ ತತ್ವ. ಈ ರೀತಿ 18ಕ್ಕೂ ಈ ಗೀತೆಗೂ ಅಂಟಿದೆ. ಅಂದರೆ ಈ 18ನ್ನು ಈ ಪರಮಾತ್ಮನ ಮಹಾತ್ಮೆಯ ಮಯವಾಗಿದೆ ಈ ಗೀತಾ. ಮತ್ತು ಪರಮಾತ್ಮನ ತಾರತಮ್ಯೇನ ಪರಿವಾರತೆಯ ದೇವತೆಗಳ ಮಹಾತ್ಮೆ ಮತ್ತು ಸರ್ವೋತ್ತಮನಾದ ಪರಮಾತ್ಮನ ಮಹಾತ್ಮೆ, ಜೀವೋತ್ತಮರಾದ ವಾಯುದೇವರ ಮಹಾತ್ಮೆ ಎಲ್ಲವೂ ಇದರಲ್ಲಿ ಹೇಳಲಾಗಿದೆ ಎಂಬುದಕ್ಕೆ 18 ಎಂಬುದು ಒಂದು ಸಂಕೇತವಾಗಿದೆಯೋ ಏನೋ ಅಂತ ಅಂತಾರೆ ವಿಮರ್ಶಕರು. ಇನ್ನು ಈ ಗೀತಾ ಇದು ಭಾಳ ಮಹಾತ್ಮೆ ಇದ್ದದ ಎಲ್ಲ ಅದ. ಖರೆ ಈ ಗೀತಾಕ್ಕೆ ಯಾವುದೇ ಒಂದು ಗ್ರಂಥವನ್ನು ಆರಂಭ ಮಾಡಬೇಕಾದ್ರೆ ಅದಕ್ಕೆ ಒಂದಿಷ್ಟು ಕ್ರೈಟೀರಿಯಾ, ಯೋಗ್ಯತೆ ಇರಬೇಕಾಗ್ತದೆ. 1 ಅನುಬಂಧ ಚತುಷ್ಟಯ, 2 ಅದು ಆಪ್ತವಾಕ್ಯವಾಗಿರಬೇಕು, ಪ್ರಮಾಣವಾಗಿರಬೇಕು. ಅದನ್ನು ನಾವು ಓದಲಿಕ್ಕೆ ಅದು ಯೋಗ್ಯವಾಗಿರಬೇಕು. ಓದಲಿಕ್ಕೆ ಯೋಗ್ಯ ಇರಬೇಕಾದ್ರೆ ಇವೆರಡು ಕ್ರೈಟೀರಿಯಾ ಇರಬೇಕು. ನಿಮ್ಮ ಗೀತೆಗೆ ಇವೆಲ್ಲವಪ್ಪ, ಇವು ಇಲ್ಲ ಅಂತ ಪೂರ್ವಪಕ್ಷ ಮಾಡಿದರೆ ಹೇಳ್ತಾರೆ ಇದು ಅನುಬಂಧ ಚತುಷ್ಟಯ ಅಂದರೆ 4 ವಿಷಯಗಳು. ನಾವು ಅಣುಭಾಷೆಯಲ್ಲಿ ನೋಡಿದಂತೆ ಮೊದಲನೇದಾಗಿ ವಿಷಯ, 2ನೇದಾಗಿ ಅಧಿಕಾರಿ, 3ನೇದಾಗಿ ಸಂಬಂಧ, 4ನೇದಾಗಿ ಪ್ರಯೋಜನ. ಈ 4 ಈ ಗ್ರಂಥದ ಓದುವುದರಿಂದ ನಮಗೆ ದೊರೆಯುತ್ತಿದ್ದರೆ, ಒಂದಕ್ಕೊಂದು ಸಂಬಂಧಿತವಾಗಿದ್ದರೆ ಆ ಗ್ರಂಥ ಆರಂಭಣೀಯ, ಇಲ್ಲವಾದರೆ ಅನಾರಂಭಣೀಯ ಅಂತ ಪೂರ್ವಪಕ್ಷ ಮತ್ತು ಅದು ಶಾಸ್ತ್ರಗಳನ್ನು ಓದುವ ಪದ್ಧತಿ. ಏನದ ವಿಷಯ? ಇದರಲ್ಲಿ ಅತ್ಯಂತ ದಿವ್ಯವಾದ ವಿಷಯವಿದೆ. ಗುಹ್ಯಂ ರಹಸ್ಯಂ, ಅತ್ಯಂತ ಗುಹ್ಯವಾದ ರಹಸ್ಯವಾದ ಮೋಕ್ಷದ ಮಾರ್ಗದ ಸಾಧನೆಯನ್ನು ಹೇಳ್ತೇನೆ ಅಂತ ಯಾರಿಂದ ಮೋಕ್ಷ ಸಿಗುತ್ತದೆಯೋ ಮೋಕ್ಷಪ್ರದಾಯಕನಾದ ಕೃಷ್ಣನೇ ಸ್ವತಃ ಹೇಳುತ್ತಿದ್ದಾನೆ. ಅಂದಮೇಲೆ ಅತ್ಯಂತ ಮುಖ್ಯವಾದ ವಿಷಯ ಪರಮ ಪುರುಷಾರ್ಥವಾದ ಮೋಕ್ಷದ ಸಾಧನೆ ಮತ್ತು ಆ ಮೋಕ್ಷಪ್ರದಾಯಕನಾದ ಕೃಷ್ಣನ ಮಹಾತ್ಮೆಯನ್ನು ಹೇಳುವಂಥ ವಿಷಯ. ಆದ್ದರಿಂದ ಯೋಗ್ಯವಾದ ವಿಷಯವಿದೆ. ಅಧಿಕಾರಿ ಕೇಳುವವರು ಯಾರು? ಅಲ್ಲಿ ಆತನ ಅಧಿಕಾರವಂತೂ ನಾವು ಪ್ರಶ್ನೆ ಮಾಡುವ ಪ್ರಸಂಗವೇ ಇಲ್ಲ. ಇಂದ್ರ ಸ್ವರ್ಗಾಧಿಪತಿ, ಅದೇ ಇಂದ್ರದೇವರು ಅರ್ಜುನರಾಗಿ ಬಂದಾರೆ. ಇಲ್ಲಿ ಅವರೇ ಇಲ್ಲೇ ಗೀತೆಯನ್ನು ಕೇಳಿಕತ್ತಾರೆ. ಅದೇ ಪರಮಾತ್ಮನೇ ಕೃಷ್ಣ ಗೀತೆಯನ್ನು ಹೇಳಿಕತ್ತಾನೆ. ಆ ಅರ್ಜುನ ಜಗತ್ತಿನ ಮೋಕ್ಷ ಅಪೇಕ್ಷಿಸುವವರನ್ನು, ಸಾತ್ವಿಕರನ್ನು ರಿಪ್ರೆಸೆಂಟ್ ಮಾಡ್ಯಾನ. ಆತ ಎಲ್ಲ ಸಜ್ಜನರ ಪ್ರತೀಕನಾಗಿ
ಇದ್ದಾನೆ. ಆದ್ದರಿಂದ ಅಧಿಕಾರ ಅತ್ಯಂತ ಯೋಗ್ಯವಾಗಿದೆ. ಇನ್ನು ಸಂಬಂಧ ಏನು? ಇವರು ಮೋಕ್ಷಾಪೇಕ್ಷಿಗಳು, ಮುಮುಕ್ಷರು. ಕೇಳುವವರು ಮೋಕ್ಷಾಪೇಕ್ಷಿಗಳು ಮತ್ತು ಹೇಳುವವ ಮೋಕ್ಷದಾಯಕ. ಅತ್ಯಂತ ಸುಸಂಬದ್ಧವಾದ ಸಂಬಂಧ ಇದೆ. ಮತ್ತು ಫಲ ಪ್ರಯೋಜನ ಏನು? ಓದಿ ಏನು ಸಿಗ್ತದೆ? ಏನರ ಡಿಗ್ರಿ ಸಿಗ್ತದೇನೋ, ಜಾಬ್ ಸಿಗ್ತಾವೇನೋ? ಈ ಲೌಕಿಕ ಬಿಟ್ಟುಬಿಡ್ರಿ. ಇದಕ್ಕಿಂತ ಅನಂತ ಪಟ್ಟು ಸುಖಮಯವಾದಂಥ, ಆನಂದಮಯವಾದಂಥ, ದುಃಖದ ಲೇಶಾಂಶಯವಿಲ್ಲದಂಥ ಶಾಶ್ವತ ಸ್ವರೂಪಾನಂದ ಆವಿರ್ಭಾವ ಆಗುವ ಮೋಕ್ಷವೇ ಪರಮ ಪುರುಷಾರ್ಥವೇ ಇದಕ್ಕೆ ಫಲವಾಗಿದೆ. ಆದ್ದರಿಂದ ಅನುಬಂಧ ಚತುಷ್ಟಯಗಳು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಇಲ್ಲಿ ಕೂಡ್ತಾವೆ. ಇನ್ನಿದು ಆಪ್ತವಾಕ್ಯ ಆಗ್ಯದೋ ಇಲ್ಲೋ? ಆಪ್ತವಾಕ್ಯಕ್ಕೆ ಮತ್ತು 3 ಕ್ರೈಟೀರಿಯಾ ಬೇಕು: ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ. ಅವೇ ಇದನ್ನೇ ಮತ್ತೊಂದು ರೀತಿಯಿಂದ ಹೇಳ್ತಾರೆ. ವಕ್ತಾ ಆತ ಯೋಗ್ಯ ಇರಬೇಕು. ಕೃಷ್ಣನಂಥ ವಕ್ತ ಇನ್ನೆಲ್ಲಿ ಸಿಗ್ತಾನೆ? ಅದನ್ನೇ ಅವರು ಆ ಗೀತಾ ರಚನೆಯನ್ನೇ ನೋಡಿ ಏನು ಹೇಳಿದರು ಜ್ಞಾನಿಗಳು? ಕೋಹಿ ಅನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತೆ ಭವೇ. ಪರಮಾತ್ಮ ಕೃಷ್ಣನನ್ನು ಬಿಟ್ಟು ಮತ್ಯಾರು ಈ ಮಹಾಭಾರತವನ್ನು ನಾಯಕನಾಗ್ಲಿಕ್ಕೆ ಸಾಧ್ಯದ, ಹೇಳಲಿಕ್ಕೆ ಸಾಧ್ಯ ಆಗ್ಯದ? ಭಗವಾನ್ ಅದೇ ಕೃಷ್ಣ, ಈತ ಯಾದವ ಕೃಷ್ಣ, ವೇದವ್ಯಾಸರು ವಾಸಿಷ್ಠ ಕೃಷ್ಣ. ಅದೇ ಕೃಷ್ಣ ಇಲ್ಲಿ ವಾಸಿಷ್ಠ ಕೃಷ್ಣನಾಗಿ ವೇದವನ್ನು ರಚಿಸಿದ್ದಾನೆ. ಭಗವಾನ್ ವೇದವ್ಯಾಸರು ಹೇಳಿದರು, ಗಣಪತಿ ಬರೆದುಕೊಂಡ. ಭಗವಾನ್ ಗಣಪತಿ ಒಂದು ಕಂಡೀಷನ್ ಆಗಿದ, ನೀವು ನಡಕ್ಕೆ ನಿಂದಿರಬಾರ್ದು, ನಾ ಬರಿಬೇಕಾರೆ ಕಂಟಿನ್ಯೂಸ್ ಆಗಿ ಹೇಳಬೇಕು ಅಂತಂದ. ವೇದವ್ಯಾಸರತು ಸರ್ವಜ್ಞರು. ಅವರು ಹೇಳುವ ವೇಗಕ್ಕೆ ಗಣಪತಿಗೆ ಬರೆಯಲು ಅಸಾಧ್ಯ. ವೇದವ್ಯಾಸರು ಒಂದು ರೂಪದಿಂದ ಹೊರಗೆ ನಿಂತು ಹೇಳಿದರು, ಮತ್ತೊಂದು ರೂಪದಿಂದ ಗಣಪತಿಯ ಅಂತರ್ಯಾಮಿಯಾಗಿ ತಾವೇ ಸ್ವತಃ ಬರೆದು ಗಣಪತಿಯಿಂದ ಬರೆಸಿದರು. ಈ ಗೀತೆಯನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸುವ ಪರಮಾತ್ಮನ ಒಂದು ರೂಪ ಕೃಷ್ಣ. ಅದನ್ನು ಹೇಳಿ ಬರೆಸುವ ಒಂದು ರೂಪ ಜ್ಞಾನರೂಪಿ ಭಗವಾನ್ ವೇದವ್ಯಾಸರು. ಮತ್ತು ಗಣಪತಿಯ ಅಂತರ್ಯಾಮಿಯಾಗಿ ನಿಂತು ಬರೆಯುವವರು ಸಹ ಪರಮಾತ್ಮನೇ. ಹೀಗೆ ಇಲ್ಲಿ 3 ರೂಪಗಳಲ್ಲಿ ನಿಂತು ಪರಮಾತ್ಮ ಮಾಡಿದ್ದಾನೆ. ಆದ್ದರಿಂದ ಅತ್ಯಂತ ದಿವ್ಯವಾದ ವಕ್ತ ಹೇಳುವವ ಅವನ ಅನುಕೂಲ್ಯ ಇಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಶ್ರೋತಾನುಕೂಲ್ಯ ದೇವೇಂದ್ರ ಕೇಳುವವ, ಸಾಕ್ಷಾತ್ ದೇವೇಂದ್ರ. ಯಾಕೆ? ದೇವೇಂದ್ರನೇ ಅವತಾರಿತನಾಗಿ ಅರ್ಜುನನಾಗಿ ಬಂದಿದ್ದಾನೆ. ಇಂತಹ ಅರ್ಜುನನೇ ಶ್ರೋತ್ರ ಆಗಿದ್ದಾನೆ, ಕೃಷ್ಣ ವಕ್ತ ಆಗಿದ್ದಾನೆ. ಅವರಿಗೆ ಗುರು ಶಿಷ್ಯರ ಸಂಬಂಧವಿದೆ ಮತ್ತು ಸಖ ಸಂಬಂಧವಿದೆ ಮತ್ತು ಪರಮಾತ್ಮ ಸಜ್ಜನರ ಅತ್ಯಂತ ಹಿತಚಿಂತಕನಾಗಿದ್ದಾನೆ. ಇಷ್ಟೊಂದು ಬದ್ಧವಾದ ಅಂತಃಕರಣಪೂರಿತ ಸಂಬಂಧ ಇರುವಾಗ ಪರಮಾತ್ಮ ಕೃಷ್ಣ ಮೋಸ ಮಾಡಲಿಕ್ಕಾಗಲಿ ಅಥವಾ ಅನ್ಯ ಉದ್ದೇಶಕ್ಕಾಗಿ ಏನೋ ಒಂದು ವಿಷಯವನ್ನು ಹರಟೆಯನ್ನು ಹೇಳಿ ಹೋಗುವಂಥ ಪ್ರಸಂಗ ಇಲ್ಲ. ಇಲ್ಲಿ ಪ್ರಸಂಗವು ಅತ್ಯಂತ ಉತ್ತಮವಾಗಿದೆ. ಶ್ರೋತ ಅತ್ಯಂತ ಶ್ರೇಷ್ಠ ಅಧಿಕಾರಿಯಾಗಿದ್ದಾನೆ. ವಕ್ತ ಸರ್ವೋತ್ತಮನಾದ ಶ್ರೀಕೃಷ್ಣನಾಗಿದ್ದಾನೆ. ಆದ್ದರಿಂದ ಇಲ್ಲಿ ವಕ್ತಾನುಕೂಲ್ಯವೂ ಇದೆ. ಆದ್ದರಿಂದ ಈ ಗ್ರಂಥ ಆರಂಭಣೀಯ ಅಂತ ಹೇಳ್ತಾರೆ. ಇನ್ನು ನಾವು ಇದರೊಳಗೆ ಕುರುಕ್ಷೇತ್ರದೊಳಗೆ ಈ ಯುದ್ಧ ನಡೆದದ. ಕುರುಕ್ಷೇತ್ರದಲ್ಲಿ 18 ದಿನಗಳವರೆಗೆ ಈ ಯುದ್ಧ ನಡೀತದೆ. ಕುರುಕ್ಷೇತ್ರದ ಇತಿಹಾಸ ಅಂತಂದರೆ ಕುರುವಂಶದ ಮೂಲ ಪುರುಷ ಕುರುರಾಜ ತಾನು ಧರ್ಮಸ್ಥಾಪನೆಗಾಗಿ ಯಾವುದೇ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆಗಾಗಿ ಯುದ್ಧ ನಡೆಯಬೇಕು, ಧರ್ಮಕ್ಕಾಗಿ ಯುದ್ಧ ನಡೆಯಬೇಕು ಮತ್ತು ಧರ್ಮಕ್ಕೆ ಜಯವಾಗಬೇಕು ಎಂಬುವ ಏಕಮೇವ ಉದ್ದೇಶದಿಂದ ಈ ಕುರುಕ್ಷೇತ್ರದ ನಿರ್ಮಾಣ ಮಾಡಿದನು ಕುರುಕುಲದ ಮೂಲ ಪುರುಷ.
ಈ ಕುರುಕ್ಷೇತ್ರದಲ್ಲಿ ಅನೇಕ ಯುದ್ಧಗಳು ಆಗಿವೆ. ಹಿಂದಕ್ಕೆ ಭೀಷ್ಮಾಚಾರ್ಯರಿಗೂ ಪರಶುರಾಮನಿಗೂ ಯುದ್ಧವಾಯಿತು. ಈ ರೀತಿಯಾಗಿ ಇಲ್ಲಿ ಧರ್ಮದ ಯುದ್ಧಗಳು ನಡೆದು ಧರ್ಮಕ್ಷೇತ್ರ ಅನಿಸಿಕೊಂಡಿತು. ಧರ್ಮ ಸಂಸ್ಥಾಪನಾರ್ಥವಾಗಿ ಧರ್ಮಕ್ಷೇತ್ರ ಅನಿಸಿಕೊಂಡಿತು. ಈಗ ಒಂದು ವಿಪರ್ಯಾಸ ಅಂದರೆ ತಮ್ಮ ತಾತನ ತಾತ ಅಂದರೆ ತಮ್ಮ ಕುರುಕುಲದ ಮೂಲ ಪುರುಷ ಕುರು ಮಹಾರಾಜ ನಿರ್ಮಿಸಿದ ಧರ್ಮಕ್ಷೇತ್ರದಲ್ಲಿ ಕೌರವರು ಪಾಂಡವರು ಯುದ್ಧಕ್ಕಾಗಿ ಕದನ ಮಾಡುವುದರ ಸಲುವಾಗಿ ಬಂದು ನಿಂತಿದ್ದಾರೆ. ಯಾತಕ್ಕಾಗಿ, ಏನು ಉದ್ದೇಶ, ಇವರಿಬ್ಬರ ಉದ್ದೇಶ ಏನಿದೆ? ಇಲ್ಲಿ ದುರ್ಯೋಧನ ರಾಜ್ಯ ಲಕ್ಷ್ಮಿಯನ್ನು ಬಯಸಿ ಯುದ್ಧಕ್ಕಾಗಿ ನಿಂತಿದ್ದಾನೆ. ಪಾಂಡವರು ಲಕ್ಷ್ಮೀಪತಿ, ಆತ ಬಯಸಿದ್ದು ರಾಜ್ಯಲಕ್ಷ್ಮಿ, ಇವರು ಬಯಸಿದ್ದು ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನ ಅನುಗ್ರಹವನ್ನು. ಯಾಕೆ? ಪಾಂಡವರು ಯಾವಾಗಲೂ ಸಾತ್ವಿಕರಿದ್ದಾರೆ. ಈ ರೀತಿಯಾಗಿ ಈ ಕುರುಕ್ಷೇತ್ರದ ಇತಿಹಾಸ ಇಲ್ಲಿ ಈಗ ಕೌರವರು ಪಾಂಡವರು ಸಿದ್ಧರಾಗಿ ನಿಂತಿದ್ದಾರೆ. ಇಲ್ಲಿಗೆ ಈ ಮಹಾಭಾರತ ಅನೇಕ ಪರ್ವಗಳನ್ನು ದಾಟಿ ಈ ಕೊನೆಯ ಪರ್ವದಲ್ಲಿ ಬಂದಿದೆ. ಭೀಷ್ಮ ಪರ್ವದಲ್ಲಿ ಸ್ಟೇಜ್ ಇದೆ. ವನವಾಸವನ್ನು ಅನುಭವಿಸಿದರು. ವನವಾಸದಲ್ಲಿ ಕೃಷ್ಣನ ಅನುಗ್ರಹದಿಂದ ತಾವು ರಾಜ್ಯದಲ್ಲಿ ಹಸ್ತಿನಾಪುರದಲ್ಲಿ ಇದ್ದದ್ದಕ್ಕಿಂತ ಹೆಚ್ಚಿನ ವೈಭವದಿಂದ ದಿನಾಲು ಲಕ್ಷಗಟ್ಟಲೆ ಬ್ರಹ್ಮ ಭೋಜನ ಮಾಡಿಸಿ ಅತ್ಯಂತ ವೈಭವದಿಂದ ಕಾಲ ಕಳೆದರು. ಕೃಷ್ಣನ ಅನುಗ್ರಹದಿಂದ ಅಜ್ಞಾತವಾಸ ಮುಗಿಸಿದರು. ಮತ್ತು ಕೃಷ್ಣನೇ ಸ್ವತಃ ರಾಜಿ ಮಾಡಲು, ಇವರ ಸಂಧಾನ ಮಾಡಲು ಇವರ ಪರವಾಗಿ ರಾಜದೂತನಾಗಿ ದುರ್ಯೋಧನನ ಬಳಿ ಹೋದ. ಆದರೆ ದುರ್ಯೋಧನ ಕೃಷ್ಣನ ಮಾತನ್ನು ಕೇಳುವುದು ಒತ್ತಟ್ಟಿಗಿರಲಿ, ಕೃಷ್ಣನನ್ನೇ ಕಟ್ಟಿ ಹಾಕ್ರಿ, ಈತ ಮಾಯಾವಿ, ಜಾದೂಗಾರ, ಪವಾಡ ಮಾಡ್ತಾನೆ, ಈತ ನಂಬಿಕೆಗೆ ಅರ್ಹನಲ್ಲ, ಈತನಿಂದಲೇ ಪಾಂಡವರಿಗೆ ಬಲ ಬಂದಿದೆ, ಈತನನ್ನು ಕಟ್ಟಿ ಹಾಕೋಣ ಅಂತೇಳಿ ಕಟ್ಟಿ ಹಾಕ್ಲಿಕ್ಕೆ ಹೋಗಿ ವಿಫಲರಾದರು. ಕೃಷ್ಣ ತನ್ನ ವಿರಾಟ್ ರೂಪ ತೋರಿಸಿದ. ಅವರು ಇಡೀ ಸಂಸಾರದ ಕಟ್ಟು ಬಿಡಿಸುವವನನ್ನು ಕಟ್ಟಿ ಹಾಕ್ಲಿಕ್ಕೆ ಹೋಗಿ ದುರ್ಯೋಧನ ಮೂರ್ಖನಾದ. ಯುದ್ಧ ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಿಶ್ಚಿತವಾಯಿತು. ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ. ಯಾವಾಗಲೂ ದುಷ್ಟರಿಗೆ ಜನಮತ ಜಾಸ್ತಿ ಇರ್ತದೆ ಎಂಬುದನ್ನು ಒಂದು ಸಂದೇಶ ಹೇಳ್ತದೆ. ಈ ಪಾಂಡವರು ಸಾತ್ವಿಕರೆಂಬುದು ಜಗತ್ಪ್ರಸಿದ್ಧವಾಗಿತ್ತು, ಕೌರವರು ದುಷ್ಟರು ಎಂಬುದು ಜಗತ್ಪ್ರಸಿದ್ಧವಾಗಿತ್ತು. ಆದರೆ ಅನೇಕ ರೀತಿಯಿಂದ ಬೇರೆ ಬೇರೆ ರಾಜರು ದುರ್ಯೋಧನನ ಪರವಾಗಿ ಹೋದರು. ದೊಡ್ಡಂತಹ ಜ್ಞಾನಿಗಳು ಆಚಾರ್ಯರು ಆದಂಥ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಎಲ್ಲರೂ ದುರ್ಯೋಧನನ ಪರವಾಗಿ ಹೋದರು. ಇದೆಲ್ಲ ಯಾಕೆ ನಡೀತು? ಇದು ಶ್ರೀಕೃಷ್ಣನ ಇಚ್ಛೆ, ಶ್ರೀಕೃಷ್ಣನ ಸಂಕಲ್ಪ. ಆ ರೀತಿಯಾಗಿ ಎಲ್ಲರೂ 18 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕೆ ಸನ್ನದ್ಧವಾಗಿ ಕುರುಕ್ಷೇತ್ರದಲ್ಲಿ ನಿಂತಿದೆ. ಮುಂದೆ ಕುರುಕ್ಷೇತ್ರದ ಯುದ್ಧ ಆಗುವುದಿದೆ. ಪಾಂಡವರು ಕೌರವರು ಈ ಕುರುಕ್ಷೇತ್ರದ ಯುದ್ಧವನ್ನು ಒಂದು ಆಧ್ಯಾತ್ಮಿಕ ರೂಪದಾಗ ಚಿಂತನೆ ಮಾಡ್ತಾರೆ. ಏನು? ಈ ನಮ್ಮ ದೇಹವೇ ಒಂದು ಕುರುಕ್ಷೇತ್ರ, ಈ ಪಿಂಡಾಂಡವಾದ ನಮ್ಮ ಶರೀರ ಒಂದು ಕುರುಕ್ಷೇತ್ರ. ಇಲ್ಲಿ ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಪಾಂಡವರು ಸತ್ವಗುಣಗಳ ಪ್ರತೀಕ. ನಿನ್ನೆ ನಾವು ಕಂಡಂತೆ ಧರ್ಮರಾಜ ಧರ್ಮದ ಪ್ರತೀಕ, ಭೀಮಸೇನ ಭಕ್ತಿರ್ ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂಚೈವ ವೃಕೋದರೈತೀರಿತ. ಭೀಮಸೇನವರು 10 ಸದ್ಗುಣಗಳು, ಅನಂತ ಸದ್ಗುಣಗಳ ಪ್ರತೀಕರು. ಅರ್ಜುನ ಶ್ರವಣ ಮನನ ಧ್ಯಾನ ಶಾಸ್ತ್ರ ಅಧ್ಯಯನ ಅದರ ಸಾತ್ವಿಕತೆಯ ಪ್ರತೀಕ. ನಕುಲ ಸಹದೇವರು ಶೀಲ ಮತ್ತು ವಿನಯ ಮತ್ತು ಸದಾಚಾರಗಳ ಪ್ರತೀಕರು. ದ್ರೌಪದಿ ವೇದಾಭಿಮಾನಿ,
ಭವತಿ ಯದನುಭಾವ ಏಡ ಮೂಕೋಪಿ ವಾಗ್ಮಿ ಜಡಮತಿ ಜಂತು ಜಾಯತೆ ಪ್ರಾಜ್ಞಮೌಲಿ. ದ್ರೌಪದಿ ದೇವಿಯವರ ಅನುಗ್ರಹ ಕಟಾಕ್ಷದಿಂದ ಏಡಮೂಕ ಅಂದರೆ ಹುಟ್ಟಿನಿಂದ ಇರುವ ಮೂಕನೂ ಸಹ ಮಾತನಾಡುತ್ತಾನೆ. ಮತ್ತು ಹುಟ್ಟಿನಿಂದ ಜಡ ಆದಂತಹ ಮನುಷ್ಯನು ಪ್ರಾಜ್ಞಮೌಲಿ ಅಂದರೆ ಜ್ಞಾನ ಶಿರೋಮಣಿ ಆಗ್ತಾನೆ. ಅಂದರೆ ಜ್ಞಾನಕ್ಕೆ ಅಭಿಮಾನಿ, ವೇದದ ಜ್ಞಾನಕ್ಕೆ ಸರ್ವ ವೇದಾಭಿಮಾನಿನಿ. ಇವೆಲ್ಲ ಸದ್ಗುಣಗಳ ಪ್ರತೀಕ. ಇವು ಒಂದೆಡೆ ನಮ್ಮ ದೇಹದಲ್ಲಿಯೇ ಇವೆ. ಇನ್ನೊಂದೆಡೆ ಕೌರವರು, ದುರ್ಯೋಧನಾದಿಗಳು ಕೋಪ, ತಾಪ, ಮದ, ಮತ್ಸರ, ಅಸೂಯ, ದ್ವೇಷ, ಆಶಾ, ದುರಾಶಾ ಇವೆಲ್ಲ ದುರ್ಗುಣಗಳ ಪ್ರತೀಕ ಕೌರವರು. ಇವೆರಡೂ ದಿನಾಲು ನಿತ್ಯ ಯುದ್ಧ ನಡೀತದೆ. ನಿತ್ಯ ನಮ್ಮ ದೇಹ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾನೇ ಇರ್ತದೆ. ಮತ್ತು ಸಾತ್ವಿಕ ಗುಣಗಳಿಗೆ ಜಯ ಆಗಬೇಕು. ಈ ರೀತಿ ನಾವು ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬಹುದು. ಈ ಯುದ್ಧದಲ್ಲಿ ಕೊನೆಗೆ ದೇವರ ಅನುಗ್ರಹವಿದ್ದರೆ, ಕೃಷ್ಣನ ಅನುಗ್ರಹವಿದ್ದರೆ ಸತ್ವಗುಣಗಳಿಗೆ ಜಯವಾಗುತ್ತದೆ. ಅಂದರೆ ಜೀವನ ಯೋಗ್ಯತಾನುಸಾರವಾಗಿ ಪರಮಾತ್ಮ ಸದ್ಗುಣಗಳಿಗೆ ಗೆಲುವು ಕೊಡುತ್ತಾನೆ. ಈ ರೀತಿಯಾಗಿ ಪಾಂಡವರು ಮತ್ತು ಕೌರವರಲ್ಲಿ ಯುದ್ಧಕ್ಕೆ ಸಿದ್ಧ. ಒಂದೇ ನಿಮಿಷ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಈ ರೀತಿಯಾಗಿ ಇಲ್ಲಿ ನಮ್ಮ ದೇಹದಲ್ಲಿ ನಿತ್ಯ ಈ ಕುರುಕ್ಷೇತ್ರ ಕೌರವ ಪಾಂಡವರ ಯುದ್ಧ ನಡೀತದೆ. ಇಲ್ಲಿ ಈ ಕುರುಕ್ಷೇತ್ರದ ಸಾನ್ನಿಧ್ಯದಲ್ಲಿ ಕೃಷ್ಣ ಇದ್ದಾನೆ, ಅರ್ಜುನ ಇದ್ದಾನೆ. ಅರ್ಜುನ ರಥಿಕನಾಗಿದ್ದಾನೆ. ಅವನ ರಥದಲ್ಲಿ ಕೃಷ್ಣ ಸಾರಥಿಯಾಗಿದ್ದಾನೆ. ಈ ರಥ ಎಂಥದ್ದು? ಈ ರಥದ ಇತಿಹಾಸ ಏನು ಅಂತಂದರೆ, ರಾಮ ರಾವಣರ ಯುದ್ಧ ನಡೆದಿರ್ತದೆ. ರಾಮ ವನವಾಸದಿಂದ ಬಂದವನು, ಬರಿಗಾಲಿನಲ್ಲಿ ನಿಂತು ಯುದ್ಧ ಮಾಡ್ತಿರ್ತಾನೆ. ಈ ರಾವಣ ತನ್ನ ಚಿನ್ನದ ರಥದಲ್ಲಿ ರಥವನ್ನೇರಿ ಯುದ್ಧ ಮಾಡ್ತಿರ್ತಾನೆ. ಅದನ್ನು ನೋಡಿದ ದೇವೇಂದ್ರ ಸ್ವರ್ಗಾಧಿಪತಿ ತನ್ನ ಅತ್ಯಂತ ದಿವ್ಯವಾದಂತಹ ಚಿನ್ಮಯವಾದಂತಹ ರಥವನ್ನು ಸ್ವರ್ಗದಿಂದ ನೇರವಾಗಿ ರಾಮನ ಮುಂದೆ ತಂದು ಇಟ್ಟು ಸಾಷ್ಟಾಂಗ ನಮಸ್ಕರಿಸಿ ಅದನ್ನು ಸಮರ್ಪಣೆ ಮಾಡ್ತಾನೆ. ಹೇ ಶ್ರೀರಾಮ, ನೀನು ಇದರಲ್ಲಿ ಕುಳಿತು ಯುದ್ಧವನ್ನು ಮಾಡಿ ಗೆಲುವನ್ನು ಪಡೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಈ ರಥದ ಇತಿಹಾಸ ಇಂತಿದೆ. ಮತ್ತು ಅದೇ ಕೃಷ್ಣನೇ, ಅದೇ ರಾಮನೇ ಈಗ ಶ್ರೀಕೃಷ್ಣನಾಗಿದ್ದಾನೆ. ಅದೇ ಇಂದ್ರನೇ ಇಲ್ಲಿ ಅರ್ಜುನನಾಗಿದ್ದಾನೆ. ಆದ್ದರಿಂದ ಅರ್ಜುನ ರಥಿಕ. ಆವಾಗ ದೇವೇಂದ್ರ ತನ್ನ ರಥವನ್ನು ಕೊಟ್ಟ. ಈಗ ಆ ರಾಮ ತನ್ನನ್ನೇ ಕೊಟ್ಟುಕೊಂಡ ದೇವೇಂದ್ರಗೆ, ಅರ್ಜುನಗೆ ಸಖನಾಗಿ ನಿಂತ. ಇದನ್ನೇ ನಮ್ಮ ಈ ಆಧ್ಯಾತ್ಮಿಕ ಕುರುಕ್ಷೇತ್ರ ಅಂದರೆ ಸದ್ಗುಣಗಳು ದುರ್ಗುಣಗಳಿಗೆ ನಡೆಯುವಂತಹ ನಿತ್ಯ ಕುರುಕ್ಷೇತ್ರ ಯುದ್ಧಕ್ಕೆ ಹೋಲಿಸಿ ನೋಡಿದಾಗ ಏನು ಹೇಳ್ತದೆ ಇದು ಸಂದೇಶ? ನಾವು ನಮ್ಮನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು. ಅಲ್ಲಿ ದೇವೇಂದ್ರ ರಥವನ್ನು ಸಮರ್ಪಿಸಿದ. ಆದ್ದರಿಂದ ರಾಮ ಅಲ್ಲಿ ರಥಿಕನಾದ, ಇಲ್ಲಿ ಸಾರಥಿಯಾಗಿ ನಿಂತು ಅವನಿಗೆ ಸಹಾಯವನ್ನು ಮಾಡಿ ಯುದ್ಧವನ್ನು ಗೆಲ್ಲಿಸಿದ. ಈ ರೀತಿಯಾಗಿ ಮತ್ತು ಆ ರಥದ ದಿವ್ಯತೆ ಏನು? ಮೇಲೆ ಧ್ವಜದ ಒಳಗೆ
ಸರ್ವೋತ್ತಮನಾದ ಶ್ರೀಕೃಷ್ಣ, ಸ್ವರ್ಗಾಧಿಪತಿಯಾದ ಇಂದ್ರ, ಮೇಲೆ ಜೀವೋತ್ತಮರಾದ ಹನುಮಂತ ದೇವರು, ಅಷ್ಟೇ ಅಲ್ಲ ಪಕ್ಕದಲ್ಲಿಯೇ ಅದೇ ವಾಯುದೇವರ ದ್ವಿತೀಯ ಅವತಾರರಾದ ಭೀಮಸೇನ ದೇವರು. ಎಂಥ ಭೀಮಸೇನ ದೇವರು? ತತ್ವಜ್ಞಾನೇ ವಿಷ್ಣು ಭಕ್ತಿ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ಚ ವೇಗೇ ಚ ಲಾಘವೇ ಚ ಪ್ರಲಾಪಸ್ಯ ಚ ವರ್ಜನೆ ಪಾಂಡಿತ್ಯೇ ಚ ಪಟಿತ್ಯೇ ಚ ಶೂರತ್ವೇಪಿ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ ಸೇನಯೋ ಉಭಯೋರಪಿ. ಮಹಾಭಾರತ ಹೇಳ್ತದೆ, ಏನು ಈ 18 ಅಕ್ಷೋಹಿಣಿ ಸೈನ್ಯ ನಡೆದದ, ಇಲ್ಲಿ ಇಡೀ ಜಗತ್ತಿನ ಎಲ್ಲ ವೀರಾದಿವೀರರು, ಎಲ್ಲ ಜಗತ್ತಿನ ಅತಿರಥರು, ಮಹಾರಥರು ಬಂದು ಸೇರಿದ್ದಾರೆ. ಇಂತಹರಲ್ಲಿ ಬೇಕಾದವರು ನೋಡ್ರಿ, ಕೃಷ್ಣನ ಹೊರತಾಗಿ ಕೃಷ್ಣನ ಅನುಗ್ರಹದಿಂದ ಭೀಮಸೇನನಿಗೆ ಸಮನಾದವರು ಎರಡೂ ಪಕ್ಷದಲ್ಲಿ ಯಾರೂ ಇಲ್ಲ ಅಂತ ಭಾರತ ಡಿಕ್ಲೇರ್ ಮಾಡ್ತದೆ. ಇಂತಹ ಭೀಮಸೇನ ದೇವರು ಅರ್ಜುನನ ಪಕ್ಕದಲ್ಲಿದ್ದಾರೆ, ಮತ್ತು ರಥದ ಮೇಲೆ ಹನುಮಂತ ದೇವರಾಗಿದ್ದಾರೆ. ರಥದ ಒಳಗೆ ಸರ್ವೋತ್ತಮನಾದ ಶ್ರೀಕೃಷ್ಣ ಕುಳಿತಿದ್ದಾನೆ. ಇಂತಹ ದಿವ್ಯವಾದ ಸಾನ್ನಿಧ್ಯ ಕುರುಕ್ಷೇತ್ರದಲ್ಲಿ ಉಪಸ್ಥಿತವಾಗಿದೆ. ಇಲ್ಲಿ ಮಹಾಭಾರತದೊಳಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸಾಗಿತ್ತು ಮಹಾಭಾರತದ ಯುದ್ಧದಲ್ಲಿ. ಇದೊಂದು ಇಂಟ್ರೆಸ್ಟಿಂಗ್, ಯಾರಿಗೆ ಎಷ್ಟು ವಯಸ್ಸಾಗಿತ್ತು ಎಂಬುದನ್ನು ಮಹಾಭಾರತ ಹೇಳ್ತದೆ. ಶ್ರೀಕೃಷ್ಣ 70 ವರ್ಷ ಸುಮಾರು 6 ತಿಂಗಳು, ಧರ್ಮರಾಜ 71 ವರ್ಷ, ಭೀಮಸೇನ ದೇವರು 71 ವರ್ಷ, ಭೀಮಸೇನ ದೇವರು 70 ವರ್ಷ 11 ತಿಂಗಳ, ಅರ್ಜುನ 69 ವರ್ಷ 11 ತಿಂಗಳ, ನಕುಲ ಸಹದೇವರು 68 ವರ್ಷ 11 ತಿಂಗಳ ಅಂತ ಒಂದು ಎಸ್ಟಿಮೇಷನ್ ಕೊಡ್ತದೆ. ಮತ್ತು ಗೀತೋಪದೇಶದ ಅವಧಿ ಎಷ್ಟಿತ್ತು? ನಾವು ಗೀತಾ ಪಾರಾಯಣ ಮಾಡಲಿಕ್ಕೆ ಹೋದ್ರೆ 1.5 ತಾಸು 2 ತಾಸು ಹಿಡಿತದೆ. ಗೀತೋಪದೇಶದ ಅವಧಿ ಎಷ್ಟಿತ್ತು ಅಂದರೆ ಸುಮಾರು 40 ನಿಮಿಷ ಅಂತ ಶಾಸ್ತ್ರಕಾರರು ಇದರೊಳಗೆ ಒಂದು ಲೆಕ್ಕ ಕೊಡ್ತಾರೆ. ಹೀಗೆ ನಾವು ಭಗವದ್ಗೀತೆಯ ಮಹಾತ್ಮೆಯನ್ನು, ಭಗವದ್ಗೀತೆ ನಡೆದ ಸನ್ನಿವೇಶವನ್ನು, ಈ ಪ್ರಸಂಗ ಅತ್ಯಂತ ವಿಚಿತ್ರವಾದದ್ದು ಮತ್ತು ಅತ್ಯಂತ ಅದ್ಭುತವಾದದ್ದು. ಈಗೇನಾದರೂ ಧರ್ಮೋಪದೇಶ ಮಾಡಲಿಕ್ಕೆ, ಹಿತೋಪದೇಶ ಮಾಡಲಿಕ್ಕೆ ಎಂಥ ಅಟ್ಮಾಸ್ಫಿಯರ್ ಬೇಕು? ಎಲ್ಲೇ ನೋಡ್ರಿ, ಗುರುಗಳು ಉಪದೇಶ ಮಾಡುವಾಗಲಿ, ತಪಸ್ವಿಗಳು ಉಪದೇಶ ಮಾಡುವಾಗಲಿ, ಎಲ್ಲಿಯೋ ಅರಣ್ಯದಲ್ಲಿಯೋ ಅಡವಿಯಲ್ಲಿಯೋ ಶಾಂತವಾದ ವಾತಾವರಣ ಬೇಕು. ಗುರುಗಳಿಗೂ ಶಿಷ್ಯರಿಗೂ ದುಗುಡ ಇರಬಾರದು. ಶಾಂತ ರೀತಿಯಿಂದ ಗುರುಗಳು ಉಪದೇಶ ಮಾಡಬೇಕು, ಶಿಷ್ಯ ಸ್ವೀಕಾರ ಮಾಡಬೇಕು. ಇಲ್ಲಿರುವ ಅಟ್ಮಾಸ್ಫಿಯರು ಯುದ್ಧದ ಅಟ್ಮಾಸ್ಫಿಯರು, ಅದರಲ್ಲಿಯೂ ಬಂಧುಗಳಲ್ಲಿ, ಸಹೋದರರಲ್ಲಿ ದಾಯಾದಿ ಯುದ್ಧ. ಇಂತಹ ಅದರಲ್ಲಿ ಅರ್ಜುನ ಅತ್ಯಂತ ಅಂಡರ್ ಪ್ರೆಷರ್, ಅಂಡರ್ ಟೆನ್ಷನ್, ಒತ್ತಡದಲ್ಲಿ ಇದ್ದಾನೆ, ಬಂಧುಗಳ ಮೋಹದಲ್ಲಿ ಇದ್ದಾನೆ. ಅಂತಹ ಅವಧಿಯಲ್ಲಿ ಈ ಗೀತಾ ಉಪದೇಶಿತವಾಗಿದೆ. ಇದು ಜಗತ್ತಿನಲ್ಲಿ ವಿಚಿತ್ರವಾದ ಸನ್ನಿವೇಶ ಮತ್ತು ಸರ್ವೋತ್ತಮನಾದ ಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ. ಇನ್ನೊಂದು ಮಾತು, ಇದನ್ನು ಕೃಷ್ಣ ಭೀಮಸೇನ ದೇವರಿಗೆ ಯಾಕೆ ಹೇಳಿಲ್ಲ, ಅರ್ಜುನನಿಗೆ ಯಾಕೆ ಹೇಳಿದ? ಒಂದು ವಿಷಯ ಏನು ಬರ್ತದೆ, ಭೀಮಸೇನ ದೇವರು ವಾಯುದೇವರ ಅವತಾರ, ಅವರು ಜೀವೋತ್ತಮರು ಮತ್ತು ಅವರು ಕೃಷ್ಣನಿಗೆ ಅತ್ಯಂತ ಪ್ರಿಯತಮರು. ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಪರಮಾತ್ಮನಿಗೆ ವಾಯುದೇವರ ಮೇಲೆ, ಭೀಮಸೇನ ದೇವರ ಮೇಲೆ. ಇಂದ್ರ ತಾರತಮ್ಯದಲ್ಲಿ ನಂತರ ಬರುವವ. ಮತ್ತು ತಮಗೆ ಪ್ರೀತ್ಯಾಸ್ಪದವಾದ ಭೀಮಸೇನ ದೇವರಿಗೆ ಗೀತಾ ಹೇಳೋದ್ರ ಬದಲಿ ಅರ್ಜುನಿಗೆ ಯಾಕೆ ಹೇಳಿದರು ಎಂಬುದು ಒಂದು ಪ್ರಶ್ನೆ. ಆಗ ಹೇಳ್ತಾರೆ, ಯಾರಿಗೆ ಏನು ಅವಶ್ಯಕತೆ ಇರ್ತದೆ ಅದನ್ನು ಹೇಳಬೇಕು. ಭೀಮಸೇನ ದೇವರಿಗೆ ಇಲ್ಲೇನಾಯಿತು, ಅರ್ಜುನಿಗೆ ತನ್ನ ಕೃಷ್ಣನಿಗೆ ಹೇಳಿದ, ರಥವನ್ನು ತಂದು ಉಭಯೋ ಸೇನೆಯೋ ಎರಡೂ ಸೇನೆಯ ಮಧ್ಯದಲ್ಲಿ ನಿಂದ್ರಿಸು ಕೃಷ್ಣ, ನಾನು ನೋಡ ಬಯಸ್ತೇನೆ ಯಾರು ನಮ್ಮ ವಿರುದ್ಧ
ಯುದ್ಧ ಮಾಡ್ಲಿಕ್ಕೆ ನಿಂತಾರೆ, ನಮ್ಮ ಫಾರ್ ಯಾರು ಯುದ್ಧ ಮಾಡ್ಲಿಕ್ಕೆ ನಿಂತಾರೆ ಅವರನ್ನು ನಾನು ನೋಡ ಬಯಸ್ತೇನೆ ಅಂತ ಬಂದು ನಿಂತ ನಡಕ ಕೃಷ್ಣ ತಂದ ರಥವನ್ನು ನೋಡ್ತಾನೆ. ಎಲ್ಲರೂ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಗುರುಗಳು, ತಾತ, ಕಾಕ, ಸಹೋದರರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಂಧು ಬಾಂಧವರು, ಇವರನ್ನು ಕೊಂದು ನಾ ಏನು ರಾಜ್ಯ ಮಾಡೋದು, ಏನು ಸಾರ್ಥಕ್ಯ ಅಂತ ಅವನಿಗೆ ವಿಷಾದ ಅಂದರೆ ಮಾನಸಿಕ ತುಮುಲ ಆಯಿತು. ಅವ ಅದರಿಂದ ನಿರಾಶೆಗೊಂಡ, ಆತ ಹತಾಶಗೊಂಡ, ಭ್ರಮಿತನಾದ, ಮೋಹಿತನಾದ. ಇಂತಹ ಮೋಹಿತನಾದ ಅರ್ಜುನನಿಗೆ ಇಲ್ಲಿ ಪರಮಾತ್ಮ ಗೀತೆಯ ಉಪದೇಶ ಮಾಡ್ತಾನೆ. ಭೀಮಸೇನ ದೇವರಿಗೆ ಇದು ಒಂದು ಹನಿಯೂ ಆಗಿಲ್ಲ. ಅವರ ಜ್ಞಾನ ಯಥಾರ್ಥವಾದದ್ದು. ಕೃಷ್ಣನಲ್ಲಿ ಸಾಕ್ಷಾತ್ ವಿಷ್ಣುವನ್ನು ಸರ್ವತಾ ನೋಡ್ತಿರ್ತಾರೆ. ಕಂಡಲ್ಲಿ ವಿಶ್ವರೂಪ ಕಾಂಬರು. ಅವರು ಎಲ್ಲೆಡೆ ಇಡೀ ಕುರುಕ್ಷೇತ್ರದಲ್ಲಿ ಪರಮಾತ್ಮನನ್ನು ನೋಡ್ತಾರೆ ಮತ್ತು ಪ್ರತಿಯೊಬ್ಬರಲ್ಲಿ ಅವರ ಅಂತರ್ಯಾಮಿ ಪರಮಾತ್ಮನನ್ನು ಕಾಣ್ತಾರೆ ಮತ್ತು ಸಾಕ್ಷಾತ್ ಕೃಷ್ಣನನ್ನು ಸರ್ವತ್ರ ಕಾಣ್ತಾರೆ. ಕೃಷ್ಣನ ಮೇಲೆ 100ಕ್ಕೆ 100 ವಿಶ್ವಾಸವುಳ್ಳವರು ಭೀಮಸೇನ ದೇವರು. ಹರಿಯ ಮತವೇ ಹನುಮನ ಮತ, ಕೃಷ್ಣನ ಮತವೇ ಭೀಮನ ಮತ. ಆದ್ದರಿಂದ ಅವರಿಗೆ ಸಂಶಯನೇ ಇಲ್ಲ. ಇದೆಲ್ಲ ಸರ್ವಜ್ಞರವರು, ಪರಮಾತ್ಮನ ತರುವಾಯ ಸರ್ವಜ್ಞರು. ಇದೆಲ್ಲ ಅವರಿಗೆ ಅತ್ಯಂತ ಪರಿಚಿತ. ಆದ್ದರಿಂದ ಅವರಿಗೆ ಸಂಶಯ ಬಂದಿಲ್ಲ, ವಿಷಾದವಾಗಿಲ್ಲ, ಅವರಿಗೆ ಗೀತೆಯ ಅವಶ್ಯಕತೆ ಇರಲಿಲ್ಲ. ಆದರೆ ಒಂದು ಯುಕ್ತಿಯ ಪ್ರಕಾರ ಭೀಮಸೇನ ದೇವರು, ಅಲ್ಲಿಯೇ ಇದ್ದ ಭೀಮಸೇನ ದೇವರು, ಅವರಿಗೆ ಪರಮಾತ್ಮ ಶ್ರೀಕೃಷ್ಣ ಎಲ್ಲರಿಗಿಂತ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತಾನೆ, ಸ್ಪಷ್ಟವಾಗಿ ಕೇಳುತ್ತಾನೆ. ಯಾಕೆ? ಪರಮಾತ್ಮನಿಗೂ ನಮಗೂ ಬಿಂಬ ಪ್ರತಿಬಿಂಬ ಭಾವ. ಈ ಭೀಮಸೇನ ದೇವರು ಆತನ ಆಭಾಸಕೋ ಪವನಶ್ಚ. ಭೀಮಸೇನ ದೇವರು ಪರಮಾತ್ಮನ ಪ್ರಥಮ ಪ್ರತಿಬಿಂಬರು. ಆದ್ದರಿಂದ ಈ ವಿಶ್ವರೂಪನನ್ನು ಅತ್ಯಂತ ಸ್ಪಷ್ಟವಾಗಿ ಕಂಡವರು ಭೀಮಸೇನ ದೇವರು. ಆ ಗೀತೆಯನ್ನು ಸ್ಪಷ್ಟವಾಗಿ ಕೇಳಿದವರು ಭೀಮಸೇನ ದೇವರು. ಆ ಗೀತೆಯ ಸ್ಪಷ್ಟವಾಗಿ ಅನುಸಂಧಾನವನ್ನು ಯಾವಾಗಲೂ ಮಾಡುವವರು ಭೀಮಸೇನ ದೇವರು. ಆದ್ದರಿಂದ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ ಎಂಬುದು ಇಲ್ಲಿಯ ತಾತ್ಪರ್ಯ. ಈಗ ಇವತ್ತು ಗೀತೆಯ ಮೊದಲನೇ ಶ್ಲೋಕವನ್ನು ಆರಂಭ ಮಾಡೋಣ. ಇಲ್ಲಿ ಧೃತರಾಷ್ಟ್ರ ಮತ್ತು ಸಂಜಯರ ಸಂವಾದ ರೂಪದೊಳಗೆ ಗೀತೆ ಅಭಿವ್ಯಕ್ತ ಆಗ್ತದೆ. ಧೃತರಾಷ್ಟ್ರ ದುರ್ಯೋಧನನ ತಂದೆ, ಹೌದು, ಅಷ್ಟೇ ಅಲ್ಲ, ಆತ ಹಂಸ ಎಂಬ ಗಂಧರ್ವನ ಅವತಾರ. ಆ ಹಂಸನ ಇನ್ನೊಂದು ನಾಮ ಧೃತರಾಷ್ಟ್ರ. ಧೃತರಾಷ್ಟ್ರ ಅನ್ನೋ ಗಂಧರ್ವನೇ ಇಲ್ಲಿ ಧೃತರಾಷ್ಟ್ರನಾಗಿ ಅವತಾರ ತಾಳಿದ್ದಾನೆ. ಆಮೇಲೆ ಇವ ಸಂಜಯ ಯಾರು ಅಂತಂದರೆ ಈತ ಸೂತ ಪುತ್ರ. ಈತನ ತಂದೆ ಧೃತರಾಷ್ಟ್ರನ ತಂದೆಯಾದ ವಿಚಿತ್ರವೀರನಲ್ಲಿ ಸೂತನಾಗಿದ್ದ. ಆ ಸೂತನ ಪುತ್ರ ಈ ಸಂಜಯ. ಈ ಧೃತರಾಷ್ಟ್ರನಿಗೆ ಸಂಜಯನ ಮೇಲೆ ಬಹಳ ವಿಶ್ವಾಸ. ವೇದವ್ಯಾಸರು ಧೃತರಾಷ್ಟ್ರನಿಗೆ ಕೇಳ್ತಾರೆ, ನಿನಗೆ ಕಣ್ಣಿಲ್ಲ, ನಿನಗೆ ಯುದ್ಧದ ಅರಿವು ಆಗಬೇಕು, ಆದ್ದರಿಂದ ನೀನು ಯುದ್ಧದ ವಿಡಿಯೋ ನೋಡಿ ಬಯಸ್ತೀಯೋ, ಆಡಿಯೋ ನೋಡಿ ಬಯಸ್ತೀಯೋ, ಆ್ಯಕ್ಚುಲಿ ಯುದ್ಧವನ್ನೇ ನೋಡಿ ಬಯಸ್ತೀಯೋ, ಯುದ್ಧವನ್ನು ನೋಡಿ ಬಯಸೋದಾದರೆ ನಿನಗೆ ದಿವ್ಯ ಚಕ್ಷು ಕೊಡ್ತೇನೆ. ಇಲ್ಲ ಕೇಳಬೇಕು ಅಂದರೆ ನಾನು ಸಂಜೆಗೆ ಚಕ್ಷು ಕೊಟ್ಟು ಆತನಿಂದ ನಿನಗೆ ಕಾಮೆಂಟ್ರಿ ಹೇಳಿಸ್ತೇನೆ ಅಂತ ಹೇಳಿದಾಗ, ಇಲ್ಲ, ಆತನಿಗೆ ಧೃತರಾಷ್ಟ್ರನಿಗೆ ನಿಶ್ಚಯವಾಗಿತ್ತು ತನ್ನ 101 ಪುತ್ರರು ಈ ಭೀಮಸೇನನಿಂದ ಹತರಾಗ್ತಾರೆ ಯುದ್ಧದಾಗ ಅಂಬೋದು ಆತನಿಗೆ 90% ಸಿದ್ಧವಾಗಿತ್ತು. ಆದ್ದರಿಂದ ಅವನು ತನ್ನ ಮಕ್ಕಳ ಮರಣವನ್ನು, ತನ್ನ ಮಕ್ಕಳ ಸೋಲನ್ನು ನೋಡ ಬಯಸದೆ, ನೀವು ಸಂಜಯ್ ಕೊಡ್ರಿ, ಸಂಜಯ್ ನನಗೆ ಹೇಳಿ ಅಂತಂದ. ಆದ್ದರಿಂದ ಸಂಜಯ ಆತನಿಗೆ ಕಾಮೆಂಟೇಟರಾಗಿ ಯುದ್ಧದ ವಾರ್ತೆಯನ್ನು ನಿರಂತರವಾಗಿ ಬಿತ್ತರಿಸುವ ಮಾಧ್ಯಮ ಆದ. ಧೃತರಾಷ್ಟ್ರ ಅದನ್ನು ಕೇಳ್ತಾ ಇದ್ದ. ತನ್ನ ನಡುವೆ ಕ್ವಶನ್ ಕೇಳಿ ತನ್ನಗೆ ಇರುವ
ಸಂಶಯಗಳನ್ನು ನಿವಾರಿಸ್ಕೊಳ್ತಾ ಇದ್ದ. ಈಗ ಧೃತರಾಷ್ಟ್ರ ಸಂಜಯನ ಕೇಳ್ತಾನೆ, ಏನಪ್ಪ ಸಂಜಯ, ಏನು ನಡೆದದ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಧೃತರಾಷ್ಟ್ರ ಏನಂದ, ಏ ಸಂಜಯ, ಈ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಎಲ್ಲರೂ ನೆರೆದಾರ. ಎಲ್ಲರೂ ಯಾತಕ್ಕೆ ನೆರೆದಾರ? ಯುಯುತ್ಸವ, ಯುದ್ಧ ಮಾಡುವ, ಯುದ್ಧಂ ಇಚ್ಛಾಮಿ ಯುಯುತ್ಸುಹು, ಯುದ್ಧವನ್ನು ಇಚ್ಛಿಸುವ, ಯುಯುತ್ಸುಹು ಯುದ್ಧವನ್ನು ಬಯಸುವ, ಯುದ್ಧಂ ಇಚ್ಛತಿ ಇತಿ ಯುಯುತ್ಸವ, ಯುದ್ಧವನ್ನು ಬಯಸುವ, ಎಲ್ಲರೂ ಯುದ್ಧ ಮಾಡಲಿಕ್ಕೆ ಕಾತರರಾಗಿ ನೆರೆದಾರ. ಇಲ್ಲಿ ಮುಂದೇನಾಯ್ತು? ಮಾಮಕಾಹ ಮತ್ತು ಮಾಮಕಾಹ ಅಂದರೆ ನನ್ನವರು, ನನ್ನ 101 ಮಕ್ಕಳು ಮತ್ತು ನಮ್ಮ ಸೈನ್ಯ. ಮಾಮಕಾಹ ಪಾಂಡವಾಶ್ಚ ಏವ ಕಿಂ ಅಕುರ್ವತ್ ಸಂಜಯ, ಕಿಂ ಅಕುರ್ವತ್, ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜಯ? ಕಿಂ ಏನನ್ನು, ಅಕುರ್ವತ್ ಮಾಡಿದರು. ಇಲ್ಲಿ ಎಲ್ಲರೂ ನೆರೆದಿದ್ದು ಒಂದು ಸ್ಟೇಜ್ ಆಯಿತು. ಈಗ ಮುಂದೆ ಏನಾಯ್ತಪ್ಪ? ನನ್ನವರು ಮತ್ತು ಪಾಂಡವರು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ. ಇದರಿಂದ ವಿಮರ್ಶನೆ ಮಾಡ್ತಾರೆ, ಈ ಧೃತರಾಷ್ಟ್ರನಿಗೆ ಈತ ಕುರುಕುಲದ ಅತ್ಯಂತ ಹಿರಿಯ ಮಹಾರಾಜ. ಆತನ ತಮ್ಮ ಪಾಂಡುರಾಜ, ಆತನ ಪುತ್ರರು ಪಾಂಡವರು. ತಮ್ಮ ಇಲ್ಲ. ಈ ಪಾಂಡವರಿಗೆ ತಾನೇ ತಂದೆಯ ಸ್ಥಾನದಲ್ಲಿದ್ದಾನೆ. ಆದರೆ ಆತ ತನ್ನ ಮಕ್ಕಳಿಗೂ ಪಾಂಡವರಿಗೂ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾನೆ, ಭೇದ ಮಾಡ್ತಾ ಇದ್ದಾನೆ. ತನ್ನ ಮಕ್ಕಳನ್ನು ಮಾಮಕಾಹ ನನ್ನವರು ಅಂತ ಕರೆದ, ಪಾಂಡವರನ್ನು ಅನ್ಯರು ಅಂತ ಕರೆದ. ಏನಾಯಿತು? ಅವನಿಗೆ ನನ್ನವರು, ನನ್ನದು ಅನ್ನುವ ಅಹಂಕಾರ, ಮಮಕಾರ ಬಿಟ್ಟಿಲ್ಲ. ಶಾಸ್ತ್ರಕಾರ ಹೇಳ್ತಾರೆ, ಧೃತರಾಷ್ಟ್ರನಿಗೆ ಹೊರಗಿನ ಕುರುಡು ಅಷ್ಟೇ ಅಲ್ಲ, ಆತನ ಅಂತಃಕರಣವೂ ಕುರುಡಾಗಿತ್ತು. ಆತ ಒಂದು ಶಬ್ದ ಮಾಮಕಾಹ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ, ನನ್ನವರು ಮತ್ತು ಅನ್ಯರು ಏನು ಮಾಡಿದರು ಅನ್ನೋ ತನ್ನ ಮಾತಿನಿಂದ ಸಿಗಿಬೀಳ್ತಾನೆ ಧೃತರಾಷ್ಟ್ರ. ಆತ ಇನ್ನೂ ಮಮಕಾರವನ್ನು ಬಿಟ್ಟಿಲ್ಲ, ಪುತ್ರ ಮೋಹ ವ್ಯಾಮೋಹ ಹೋಗಿಲ್ಲ. ಅವನಿಗೆ ಕ್ಷೀಣವಾದ ದುರಾಸೆ, ನನ್ನ ಮಕ್ಕಳು ಪಾಂಡವರನ್ನು ಸಂಹರಿಸಿ ಸೋಲಿಸಿ ಕುರು ರಾಜ್ಯವನ್ನು ಗೆಲ್ಲಬೇಕು ಎಂಬ ದುರಾಸೆ ಇದೆ. ಅಧರ್ಮಕ್ಕೆ ಧೃತರಾಷ್ಟ್ರ ಚೆನ್ನಾಗಿ ಬಲ್ಲ, ತನ್ನ ಮಕ್ಕಳು ಅಧರ್ಮ ಮಾಡಿದ್ದಾರೆ ಎಂಬುವ ಸಂಗತಿ ಅವನಿಗೆ ಗೊತ್ತು. ಆದರೂ ಒಂದು ದೂರದ ಆಸೆ, ತನ್ನ ಮಕ್ಕಳು ಗೆದಿಯಬಹುದು ಅನ್ನೋ ಆಸೆ. ಆ ಕಾತರದಿಂದ ಈ ಕಾಮೆಂಟ್ರಿ ಕೇಳಿಕ ಕೂತು ಸಂಜಯ್ಗೆ ಏನಾಯ್ತು ಅಂತ ಕೌತುಕದಿಂದ ಕೇಳಿದ. ಆಗ ಸಂಜಯ ಉವಾಚ, ಸಂಜಯ್ ಹೇಳ್ತಾನೆ, ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ದೃಷ್ಟ್ವಾ ತು ಪಾಂಡವಾ ಆನೀಕಂ, ಆನೀಕಂ ಅಂದರೆ ಸೈನ್ಯ. ದೃಷ್ಟ್ವಾ ದುರ್ಯೋಧನ ನೋಡಿದ, ಪಾಂಡವರ ಸೈನ್ಯ ನೋಡಿದ. ಆತ ಪಾಂಡವರ ಸೈನ್ಯವನ್ನು ನೋಡಿದ್ದರಕ್ಕಿಂತ ಹೆಚ್ಚು ಭೀಮಸೇನ ಎಲ್ಲಿದ್ದಾನ ನೋಡಿದ. ದುರ್ಯೋಧನನಿಗೆ ಭೀಮಸೇನದೇ ಸದಾ ಕನಸು. ಸೇನೆಯ ಅಗ್ರಭಾಗದಲ್ಲಿ ವಿರಾಜಿತನಾದಂತಹ ಬಲ, ಕ್ಷಾತ್ರ ತೇಜಸ್ಸು, ಧೈರ್ಯ, ಸ್ಥೈರ್ಯ, ಪರಾಕ್ರಮ, ಇವೆಲ್ಲದರ ಸದಾ ಗೆಲುವು, ಇವೆಲ್ಲದರಗಳ ಸಂಕೇತ. ಕೃಷ್ಣನ ಅತ್ಯಂತ ಭಕ್ತವತ್ಸಲ, ಕೃಷ್ಣನಿಗೆ ಅತ್ಯಂತ ಬೇಕಾದವ. ಕೃಷ್ಣನ ತನಗೆ ಯಾರು ಬೇಕಾದವರಿಗೆ ಆತ ಯುದ್ಧ ಗೆಲ್ಲಿಸ್ತಾನ ಅನ್ನೋದು ಸರ್ವಸಿದ್ಧವಾಗಿತ್ತು. ಹಿಂದಿನ ಅನೇಕ ಅನುಭವಗಳಿಂದ ಎಲ್ಲರಿಗೂ ಸಿದ್ಧವಾಗಿತ್ತು, ಪ್ರಸಿದ್ಧವಾಗಿತ್ತು. ಅಂತಹ ಕೃಷ್ಣನಿಗೆ ಈ ಭೀಮಸೇನ ಅತ್ಯಂತ ವಾತ್ಸಲ್ಯ, ಆತನ ಮೇಲೆ ಪರಮ ವಾತ್ಸಲ್ಯ ಕೃಷ್ಣನಿಗೆ. ಮತ್ತು ಸ್ವತಃ ಭೀಮಸೇನ ಅಪ್ರತಿಮ ಶೂರ. ದುರ್ಯೋಧನನಿಗೆ ಭೀಮಸೇನನ ಬಲದ ಬಗ್ಗೆ ಅತ್ಯಂತ
ಚೆನ್ನಾಗಿ ಗೊತ್ತಿತ್ತು. ಕೀಚಕ ಸತ್ತಾಗಿ ಹೇಳ್ತಾನವ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಶ್ಚೈವ ಪಂಚಮಂ ನಾನು ಶುಶ್ರೂಷಮಃ. ಜಗತ್ತಿನೊಳಗೆ ಇರುವವರೇ 4 ಬಲಶಾಲಿಗಳು. ಅದರಲ್ಲಿ ಫಸ್ಟ್ ರ್ಯಾಂಕು ಭೀಮಸೇನ, ಸೆಕೆಂಡು ಬಲರಾಮ, ಥರ್ಡು ಶಲ್ಯ ಮದ್ರರಾಜ, ಫೋರ್ತು ಕೀಚಕ. ಈಗ ಕೀಚಕನ ವಧೆ ಆಗಿದೆ. ಬಲರಾಮನಿಗೂ ಶಲ್ಯನಿಗೂ ಕೀಚಕನ ಸಂಬಂಧವೇ ಇಲ್ಲ. ಅವರಿಬ್ಬರೂ ಅವನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವನನ್ನು ಕೊಂದಂತಹ ಶೈಲಿ ಭೀಮಸೇನ ದೇವರ ಶೈಲಿ. ಅದು ಭೀಮಸೇನ ದೇವರ ಟ್ರೇಡ್ ಮಾರ್ಕು. ಅವನನ್ನು ಕೊಂದು ಮುದ್ದೆ ಮಾಡಿ ಒಂದು ಫುಟ್ಬಾಲ್ ಮಾಡಿದಂತೆ ಮಾಡಿ ಒದ್ದು ಹೊರಗೆ ಚಿಮ್ಮಿ ಒಗೆದಂಥದ್ದು ಭೀಮಸೇನ ದೇವರನ್ನು ಬಿಟ್ಟು ಬೇರೆಯವರಿಗೆ ಸಾಧ್ಯವಿಲ್ಲ. ಅವರು ಜಗತ್ತಿನ ಪ್ರಥಮ ಬಲಶಾಲಿ ಎಂಬುದನ್ನು ಸ್ವತಃ ದುರ್ಯೋಧನ ಹೇಳ್ತಾನೆ. ಅಂತಹ ದುರ್ಯೋಧನ ಈ ಭೀಮಸೇನ ಎಲ್ಲಿದ್ದಾನೆ ಯುದ್ಧದಾಗ ನೋಡ್ತಾನೆ. ಅಗ್ರ ಭಾಗದಲ್ಲಿ ನಿಂತಿದ್ದಾನೆ. ಆತನ ಜಂಘಾಬಲ ಉಡುಗಿತು. ಆತ ಓಡಿ ಬರ್ತಾನೆ. ದ್ರೋಣಾಚಾರ್ಯರ ಬಳಿ ಓಡಿ ಬಂದು ಹೇಳ್ತಾನೆ. ಅದನ್ನೇ ಈ ಸಂಜೆ ಹೇಳ್ತಾನೆ. ದೃಷ್ಟ್ವಾ ತು ಪಾಂಡವ ಆನೀಕಂ ಯೂಢಂ ದುರ್ಯೋಧನ ತದಾ. ಪಾಂಡವರ ಸೈನ್ಯವನ್ನು ನೋಡಿದ. ತದಾ ಆಗ ದ್ರೋಣಾಚಾರ್ಯರ ಬಳಿ ಓಡಿ ಬಂದ. ಆಚಾರ್ಯಂ ಉಪಸಂಗಮ್ಯ. ಆಚಾರ್ಯರು ಅಂದರೆ ದ್ರೋಣಾಚಾರ್ಯರು, ಗುರುಗಳು. ಅವರ ಬಳಿ ಓಡಿ ಬಂದು ವಚನಂ ತನ್ನ ಮಾತನ್ನು ಅಬ್ರವೀತ್ ಹೇಳುತ್ತಾನೆ. ಏನಂತ ಹೇಳಿದ? ಪಶ್ಯ ಏತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಪಶ್ಯ ನೋಡು ದ್ರೋಣಾಚಾರ್ಯರೇ. ಆತ ಅತ್ಯಂತ ಈಗೋಯಿಸ್ಟಿಕ್. ದುರ್ಯೋಧನ ಯಾವಾಗಲೂ ತನ್ನ ಅಹಂಕಾರದ ಪ್ರತೀಕ. ನೋಡು ಗುರುಗಳಲ್ಲಿ ಪಾಂಡವ ಪುತ್ರಾಣಾಂ ಆಚಾರ್ಯ. ಪಾಂಡವರನ್ನು ನೋಡು. ಮಹತೀಂ ಚಮೂಂ ಅವರ ದೊಡ್ಡದಾದ, ಚಮೂಂ ಅಂದರೆ ಸೇನಾ ಸಮೂಹ, ಅವರ ದೊಡ್ಡದಾದ ಮಹತೀಂ ಚಮೂಂ ನೋಡು. ಧನುರ್ಧಾರಿಗಳನ್ನು ನೋಡು. ಯೂಢಾಂ ಅವರು ರಚಿಸಿದಂಥ ವ್ಯೂಹವನ್ನು ನೋಡು. ಯಾರು ಮಾಡಿದ್ದು? ದ್ರುಪದ ಪುತ್ರೇಣ. ಅಲ್ಲಿ ಪಾಂಡವರಲ್ಲಿ ಸೇನಾಧಿಪತಿ ದ್ರುಪದ ಪುತ್ರ ದೃಷ್ಟದ್ಯುಮ್ನ. ಇಲ್ಲಿ ಕೌರವರಲ್ಲಿ ಭೀಷ್ಮಾಚಾರ್ಯರು. ಪುತ್ರೇಣ ಮತ್ತು ಅವರಿಗೆ ಹತ್ತುವಂತೆ ಮಾತಾಡ್ತಾನೆ, ತಿವಿಯುವಂತೆ ಮಾತಾಡ್ತಾನೆ. ಏನಂತ? ತವ ಶಿಷ್ಯೇಣ ಧೀಮತಾ. ನಿನ್ನ ಜಾಣ, ನಿನ್ನ ಪ್ರೀತಿಯ ಶಿಷ್ಯನಾದ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಶಿಷ್ಯ, ದ್ರುಪದರಾಜನ ಮಗ. ಆತನನ್ನು ನೋಡು. ಅವನ ಸೇನಾಪತ್ಯದಲ್ಲಿ ಈ ಯೂಢ ರಚನೆಯಾಗಿದೆ. ಇಂತಹ ದಿವ್ಯವಾದ ಸೇನೆ ಇದೆ. ಅಗ್ರದಲ್ಲಿ ಭೀಮಸೇನ ದೇವರಿದ್ದಾರೆ. ಅತ್ರ ಯಾರ್ಯಾರಿದ್ದಾರಲ್ಲಿ? ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾನ್ ಯುಧಾನನೋ ವಿರಾಟಃ ದೃಪದಃ ಚ ಮಹಾರಥಃ. ಯಾರ್ಯಾರಿದ್ದಾರಿಲ್ಲಿ? ಶೂರಾಹ ಮಹೇಶ್ವಾಸಾಹ ಮಹಾಧನುರ್ಧಾರಿಗಳಿದ್ದಾರೆ. ಭೀಮಾರ್ಜುನರು ಇದ್ದಾರೆ. ಭೀಮ ಇದ್ದಾನೆ. ಭೀಮನ ಹೆಸರೇ ಮೊದಲೇ ತಗೋತಾನೆ. ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ. ಅವರ ಸಮಾನವಾದ ವೀರರು ಇವರಲ್ಲಿ ಇದ್ದಾರೆ. ಯುಧಾಹ ಸಾತ್ಯಕಿ ಇದ್ದಾನೆ. ವಿರಾಟ್ ರಾಜ ಇದ್ದಾನೆ. ದ್ರುಪದ ರಾಜ ಇದ್ದಾನೆ. ಇವರೆಲ್ಲ ಮಹಾರಥಾಹ. ಇವರೆಲ್ಲ ಮಹಾರಥಿಕರು. ಅಂದರೆ 10,000 ರಥ ಸೈನಿಕರನ್ನು ಮತ್ತು ಆನೆ, ಕುದುರೆ ಇವನ್ನೆಲ್ಲನೂ ಕೊಲ್ಲುವ ಒಂದು ದೊಡ್ಡ ಗುಂಪನ್ನು ನಾಶ ಮಾಡಬಲ್ಲ ರಥಿಕರಿಗೆ ಮಹಾರಥಿಕರು, ಅತಿರಥಿಕರು, ಹಿಂಗೆ ಬೇರೆ ಬೇರೆ ಕಕ್ಷ ಇದು. ಇವರೆಲ್ಲ ಅಂತಹ ಮಹಾರಥಿಕರು. ಮತ್ತಾರಿದ್ದಾರೆ? ದೃಷ್ಟಕೇತು ಚೇಕಿತಾನಃ ಕಾಶಿರಾಜ ಚ ವೀರ್ಯವಾನ್. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ ಎಂಬ ಮಹಾವೀರರಿದ್ದಾರೆ.
ಕುಂತಿ ಭೋಜ ಪುರುಜಿತ್ತಿದ್ದಾನೆ, ಕುಂತಿ ಭೋಜನಿದ್ದಾನೆ, ಶೈಬ್ಯಶ್ಚ ಶೈಬ್ಯ ಇದ್ದಾನೆ, ನರಪುಂಗವ ನರವೀರರು ಇವರೆಲ್ಲ ಜಗದೇಕ ವೀರರು ತುಂಬಿದ್ದಾರೆ. ಯುಧಾಮನ್ಯುಶ್ಚ ಮತ್ತಾರಿದ್ದಾರೆ? ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್. ಯುಧಾಮನ್ಯ ಅತ್ಯಂತ ವೀರನಾದ ಯುಧಾಮನ್ಯ ಇದ್ದಾನೆ. ಉತ್ತಮೌಜಸ ಎಂಬ ವೀರ್ಯನಿದ್ದಾನೆ. ಸೌಭದ್ರೋ ವೀರ್ಯವಾನ್, ಅಭಿಮನ್ಯು ಎಂಬ ವೀರ್ಯವಾನ್ ಅತ್ಯಂತ ವೀರನಿದ್ದಾನೆ. ಮತ್ತು ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾ, ದ್ರೌಪದಿಯ ಮಕ್ಕಳು 5 ಮಕ್ಕಳು ಮಹಾರಥಿಕರಾಗಿ ಇಲ್ಲಿ ನೆರೆದಿದ್ದಾರೆ. ಅಸ್ಮಾಕಂತು ವಿಶಿಷ್ಟಾಯೇತಾನ್ ನಿಬೋಧ ದ್ವಿಜೋತ್ತಮ, ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಆಚಾರ್ಯರೇ, ಇದು ನಮ್ಮ ಪಾಂಡವರ ಅತ್ಯಂತ ಬಲಿಷ್ಠವಾದ ನಾಯಕರು ಉಳ್ಳ, ಬಲಿಷ್ಠವಾದ ಚತುರಂಗ ಬಲವುಳ್ಳ ಸೈನ್ಯ. ಇದನ್ನು ಅತ್ಯಂತ ಚಾಣಾಕ್ಷವಾದ ವ್ಯೂಹದಲ್ಲಿ ದೃಷ್ಟದ್ಯುಮ್ನ ರಚಿತವಾಗಿ ಸೇನಾಪತಿಯಾಗಿ ನಿಂತಿದ್ದಾನೆ. ಇವರೆಲ್ಲರಲ್ಲಿ ಜಗತ್ತಿನ ಪ್ರಪ್ರಥಮ ಬಲಶಾಲಿಯಾದಂತಹ ಭೀಮಸೇನ ದೇವರು ರಕ್ಷಣೆಗಾಗಿ ನಿಂತಿದ್ದಾರೆ. ಇವರೆಲ್ಲರಿಗಿಂತ ಅಲ್ಲಿ ಮುಂದೆ ಕೃಷ್ಣ ಅರ್ಜುನನ ಜೊತೆಗೆ ಇದ್ದಾನೆ. ಆತ ಕೃಷ್ಣನನ್ನು ಹೇಳುವುದನೇ ಇಲ್ಲ. ಇದರೊಳಗೆ ಭೀಮನ ಹೇಳ್ತಾನೆ, ಅರ್ಜುನನ ಹೇಳ್ತಾನೆ, ಎಲ್ಲ ಸೈನ್ಯ ಹೇಳ್ತಾನೆ. ಕೃಷ್ಣನನ್ನೇ ಮರಿತಾನೆ. ಆತ ದೇವರನ್ನು ಮರೆತ, ಉಳಿದವರನ್ನು ಕಂಡ, ಅದಕ್ಕಾಗಿ ಸೋತ ಅಂತ ಹೇಳ್ತಾರೆ. ಕೃಷ್ಣ ಇದ್ದಾನೆ ಇವರೆಲ್ಲರಿಗಿಂತ ಬಲಿಷ್ಠ. ಆತ ಕೂತಲ್ಲಿಯೇ 18 ಅಕ್ಷೋಹಿಣಿ ಸೈನ್ಯವನ್ನು ತನ್ನ ಹುಬ್ಬನ್ನು ಏರಿಸುವುದರಿಂದ ಸಂಹಾರ ಮಾಡಬಲ್ಲ ಸಮರ್ಥ. ಅಂತಹ ಪರಮಾತ್ಮನನ್ನು ಇಲ್ಲಿ ದುರ್ಯೋಧನ ಕಾಣಲಿಲ್ಲ. ಅಷ್ಟೇ ಅಲ್ಲ, ಆತ ಸಹಾಯ ಕೇಳಲಿಕ್ಕೆ ಕೃಷ್ಣನಲ್ಲಿ ಹೋಗಿದ್ದ, ದ್ವಾರಕೆಗೆ. ಅರ್ಜುನನೂ ಹೋಗಿದ್ದ, ಇಬ್ಬರೂ ಕುಳಿತಿದ್ರು. ಇವ ದುರ್ಯೋಧನ ಕಾಲಿನ ಹತ್ರ ಕೂಡಬಾರ್ದು, ತಾನು ಕುರುರಾಜ, ಅದಕ್ಕೆ ತಲೆಬೇ ಹತ್ರ ಕೂತಿದ್ದ. ಕೃಷ್ಣ ಮಲ್ಕೊಂಡಂತೆ ನಟನೆ ಮಾಡ್ತಾಯಿದ್ದ. ಇವ ತಲೆ ಭಾಗದಲ್ಲಿ ಕೂತಿದ್ದ, ಅವ ಪಾದದಲ್ಲಿ ವಿನಮ್ರರಾಗಿ ಅರ್ಜುನ ಕೂತಿದ್ದ. ಆಗ ಕೃಷ್ಣ ಎದ್ದು, ನಿಮಗೆ ಏನು ಬೇಕು, ಸಹಾಯಕ್ಕೆ ಬಂದೇವಿ ಅಂತ ಇಬ್ಬರೂ ಹೇಳಿದರು. ಆಗ ಅವ ಕೃಷ್ಣ ಹೇಳ್ತಾನೆ, ನನ್ನ ಕಡೆ 2 ಭಾಗವ, ನಾನು 1 ಭಾಗ ನಿರಾಯುಧ, ನಾ ಯುದ್ಧ ಮಾಡುವುದಿಲ್ಲ, ನಾ ಬರೀ ಹಸ್ತದಿಂದ ಇರುವಂಥವ. ಮತ್ತು ನನ್ನ ಅಕ್ಷೋಹಿಣಿ ಸೈನ್ಯ ಇದೆ, ಶಸ್ತ್ರ ಸಜ್ಜಿತವಾಗಿದೆ, ಮಹಾವೀರರಿದ್ದಾರೆ. ಅದು 1 ಭಾಗ, ಇದು 1 ಭಾಗ, ನಿಮಗೆ ಯಾವ ಭಾಗ ಬೇಕು ಕೇಳ್ರಿ ಅಂದಾಗ ದುರ್ಯೋಧನ ಪಟ್ನ ಸೈನ್ಯವನ್ನು ಆರಿಸ್ಕೋತಾನೆ. ಈ ಬರಿಗೈ ಕೃಷ್ಣ ಜಾದೂಗಾರ, ಮಾಯಾವಿ, ಏನು ಮಾಡಲಿಕ್ಕೆ ಸಾಧ್ಯ ಅದ ಇವ ಅಂಥೇಳಿ ಆತ ಸೈನ್ಯದ ಮೇಲೆ ನಂಬಿದ. ಆತ ಸೋತ. ಅರ್ಜುನ ಅತ್ಯಂತ ಸಂತೋಷದಿಂದ ಕೃಷ್ಣನನ್ನು ಆರಿಸ್ಕೋತಾನೆ. ಕೃಷ್ಣ ಬಂದು ಸಾರಥಿಯಾಗಿ ಆತನ ರಥವನ್ನು ನಡೆಸಿ ಆತನಿಗೆ ಗೆಲುವನ್ನು ಕೊಡಿಸ್ತಾನೆ. ಅರ್ಜುನ ತನ್ನನ್ನು ತಾನೇ ಸರೆಂಡರ್ ಮಾಡಿಕೊಂಡ. ಆದ್ದರಿಂದ ಕೌರವ ಪಾಂಡವ ಯುದ್ಧದಲ್ಲಿ ಗೆದ್ದ. ಯಾರು ನಮ್ಮ ನಿತ್ಯ ದೇಹವೆಂಬ ಕುರುಕ್ಷೇತ್ರದಲ್ಲಿ ನಡೆಯುವ ಕೌರವ ಪಾಂಡವರ ಸದ್ಗುಣ ದುರ್ಗುಣಗಳ ಯುದ್ಧದಲ್ಲಿ ನಮ್ಮನ್ನು ನಾವೇ ಜ್ಞಾನ, ಭಕ್ತ್ಯ, ವಿರಕ್ತ್ಯ ಈ ಎಲ್ಲದರಿಂದ ಪರಮಾತ್ಮನಿಗೆ ಶರಣಾಗತಿ ಸಮರ್ಪಿಸಿಕೊಳ್ಳುತ್ತೇವೆಯೋ ಅವರು ಗೆಲುವನ್ನು ಪಡೆಯುತ್ತಾರೆ ಎಂಬುದು ಒಂದು ಸಂಕೇತ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ, ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮೀತೆ. ಕೇಳು ದ್ರೋಣಾಚಾರ್ಯರೇ, ನಿಮಗೆ ನಾನು ಪಾಂಡವರ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಹೇಳಿದೆ. ಈಗ ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಹೇಳ್ತೇನೆ, ಅದು ಯಾಕೆ ನಿಮಗೆ ಅರಿವಿರಲಿ. ದ್ರೋಣಾಚಾರ್ಯರೇ ಇವರೆಲ್ಲರಿಗೂ 18 ಅಕ್ಷೋಹಿಣಿಗೂ ಗುರುಗಳು, ಕೌರವರ ಪಾಂಡವರಿಗೆ ಗುರುಗಳು. ಅವರಿಗೆ ಈತ ಯಾರ್ಯಾರ ಬಲ ಹೆಂಗೆ, ಯಾರ್ಯಾರು ಹೆಂಗೆ ಅಂತ ಹೇಳಿಕೊಂಡು ತನ್ನ ದಡ್ಡತನ ಪ್ರದರ್ಶನ ಮಾಡ್ತಾನೆ. ಅಸ್ಮಾಕಂತೂ ವಿಶಿಷ್ಟ ತಾನ್ ನಿಬೋಧ ದ್ವಿಜೋತ್ತಮ, ನಿಮಗೆ ಗೊತ್ತಿರಲಿ ಅಂತ ನಾನು ನಮ್ಮಲ್ಲಿ ಬಲಿಷ್ಠರಾದವರು ಮತ್ತು ನನ್ನ ಸೈನ್ಯವನ್ನು
ಮುನ್ನಡೆಸಬಲ್ಲವರು ಯಾರು ಯಾರು ಇದ್ದಾರೆಂಬುದನ್ನು ನೀವು ತಿಳ್ಕೊಳ್ರಿ. ಎಲೈ ಬ್ರಾಹ್ಮಣೋತ್ತಮ ಆಚಾರ್ಯರೇ, ನಿಮ್ಮ ಸರಿಯಾದ ತಿಳುವಳಿಕೆಗಾಗಿ ಅವರ ಹೆಸರನ್ನು, ಅವರ ಪರಿಚಯವನ್ನು ನಿಮಗೆ ಹೇಳ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ಅಲ್ಲಿ ದ್ರೋಣಾಚಾರ್ಯರಿಗೆ ಪರಿಚಯವಿಲ್ಲದ ವೀರರು ಯಾರೂ ಇದ್ದಿದ್ದಿಲ್ಲ ಮತ್ತು ಯಾವ ವೀರರಿಗೂ ದ್ರೋಣಾಚಾರ್ಯರ ಪರಿಚಯ ಇಲ್ಲದಿಲ್ಲ. ಇಷ್ಟು ಹೇಳಿ ದುರ್ಯೋಧನ ತನ್ನ ಸೈನ್ಯದ ಬಲಶಾಲಿಗಳನ್ನು ಹೇಳಿ ಶುರು ಮಾಡ್ತಾನೆ. ಇಲ್ಲಿಗೆ ಇವತ್ತಿಗೆ ಈ ಭಾಗವನ್ನು ಕುರುಕ್ಷೇತ್ರದ 7 ಶ್ಲೋಕಗಳಾಗ್ಯಾವ. ನಾಳೆ ಮತ್ತು 8ನೇ ಶ್ಲೋಕಕ್ಕೆ ಮುಂದೆ ಹೋಗೋಣ.